ಶುಭೋದಯ यूयं सर्वे कुशलिनः इति अहं मन्ये ಈ ಒಂದು ಆರೋಗ್ಯದ ಕಾಳಜಿಯಿಂದ ನಮ್ಮ ಶಾಲೆಯರು ನಿಮಗೆ ಆನ್ಲೈನ್ನಲ್ಲಿ ಪಾಠವನ್ನು ಮಾಡಲಿಕ್ಕೆ ಮತ್ತು ನಮ್ಮ ಈ ನಿರಂತರ ಸಂಪರ್ಕ ಯಾವಾಗಲೂ ಇರಬೇಕು ಅನ್ನುವಂಥ ಒಂದು ಕಾಳಜಿಯಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನಿಂದ ನಿಮಗೆ ಆನ್ಲೈನ್ ಕ್ಲಾಸಸ್ ಅಂದರೆ ಪೋರ್ಷನ್ ಇವತ್ತಿನಿಂದ ಶುರು ಆಗ್ತಾ ಇದೆ. ಇವತ್ತು ಮೊದಲನೇದು ಸಂಸ್ಕೃತ ಪಾಠ. ಸಂಸ್ಕೃತ ಅಂದರೆ ನಿಮಗೆ ಪರಿಚಯವನ್ನು ನಾನು ಸಾಕಷ್ಟು ಬಾರಿ ಹೇಳಿರ್ತೇನೆ, ಹಾಗಾಗಿ ಈಗಲೂ ಕೂಡ ಹೇಳ್ತಾ ಇದ್ದೇನೆ. ಅದರಲ್ಲಿ ಸಂಸ್ಕೃತ ಅಂದ್ರೇ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ನಾವು ಹೇಳ್ಬೋದು. ಅದು ಎಲ್ಲ ವಿಭಾಗದಲ್ಲಿ ವಿಷಯಗಳಲ್ಲಿ ಅದರ ಕೊಡುಗೆ ಅನ್ನೋದು ಬಹಳಷ್ಟಿದೆ. ಅಂದರೆ ಮೂಲವಾಗಿ ಯಾವುದೇ ಭಾಷೆಯ ಕೊಡುಗೆ ಬಹಳಷ್ಟಿದ್ದಾಗ ಅದನ್ನು ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತೇಳಿ ಕರಿಬಹುದು. ಉದಾಹರಣೆಗೆ ರಾಜಕೀಯ ಶಾಸ್ತ್ರದಲ್ಲಾಗಿರ್ಬೋದು, ಆರ್ಥಿಕ ಶಾಸ್ತ್ರದಲ್ಲಾಗಿರಬಹುದು, ಮತ್ತು ವೈದ್ಯಕೀಯ ಶಾಸ್ತ್ರದಲ್ಲಾಗಿರ್ಬೋದು, ಮತ್ತು ಅಕ್ಷರಗಳ ಶಾಸ್ತ್ರ ಲಿಂಗ್ವಿಸ್ಟಿಕ್ಸ್ ಅಂತ ಏನು ಕರೀತಿಲ್ಲ, ಭಾಷಾಶಾಸ್ತ್ರ, ಅದರಲ್ಲೂ ಕೂಡ ಸಂಸ್ಕೃತದ ಕೊಡುಗೆ ಬಹಳಷ್ಟಿದೆ. ಕಂಪ್ಯೂಟರ್ಗೆ ಬಹಳ ಸೂಟೇಬಲ್ ಆದಂತಹ ಲ್ಯಾಂಗ್ವೇಜ್ ಅಂತೇಳಿ ಇದನ್ನು ಹೊಗಳ್ತಾರೆ ಕೂಡ. ಹಾಗಾಗಿ ಇದು ಸಂಸ್ಕೃತ ಅಂದರೆ ಬಹಳ ದೊಡ್ಡ ಲ್ಯಾಂಗ್ವೇಜ್, ಅದನ್ನು ಓದುವಂತಹ ಹೆಮ್ಮೆ ನಮಗಿರಬೇಕು. ಇನ್ನು ಸಂಸ್ಕೃತ ಇನ್ನೂ ಒಂದು ಡೆಫಿನೇಷನ್ ಸಮ್ಯಕ್ ಕೃತ, ಸಮ್ಯಕ್ ಪ್ಲಸ್ ಕೃತಂ ಸಂಸ್ಕೃತಂ ಅಂತ. ಸಮ್ಯಕ್ ಅಂದರೆ ಏನು? ಚೆನ್ನಾಗಿ ಅಂತ. ಕೃತಂ ಅಂದರೆ ಮಾಡಲ್ಪಟ್ಟಿದ್ದು. ಹಾಗಾದರೆ ಯಾವುದರಿಂದ ಮಾಡಲ್ಪಟ್ಟಿದ್ದು? ವ್ಯಾಕರಣಗಳಿಂದ ಮಾಡಲ್ಪಟ್ಟಿದ್ದು ಈ ಭಾಷೆ ಅಂತಾಯಿತು. ಹಾಗಾದರೆ ಅಷ್ಟು ಚೆನ್ನಾಗಿ ಸಂಸ್ಕರಿಸಿ ಪಾಣಿನಿಯ ಅಷ್ಟಾಧ್ಯಾಯಿ ಎನ್ನುವಂತಹ ಒಂದು ದೊಡ್ಡ ವ್ಯಾಕರಣ ಗ್ರಂಥವನ್ನು ಅಳವಡಿಸಿ ಈ ಸಂಸ್ಕೃತವನ್ನು ತಯಾರಿಸಲಾಗಿದೆ. ಹಾಗಾಗಿ ಈ ಸಂಸ್ಕರಣೆಗೊಂಡ ಭಾಷೆ ಎಲ್ಲ ಕಡೆ ಬಹಳಷ್ಟು ಉಪಯೋಗಕ್ಕೆ ಬರ್ತಾ ಇದೆ ಮತ್ತು ನಾವು ಅದರ ಮಹತ್ವವನ್ನು ತಿಳಿಬೇಕಾಗಿದೆ. ಇದರಲ್ಲಿ ನಿಮಗೆ ಇಲ್ಲಿ ನಮ್ಮ ತುಂಗಲ್ ಸ್ಕೂಲ್ನಲ್ಲಿ 3 ಮತ್ತು 4ನೇ ತರಗತಿಯಿಂದ ಕೆಲವರು ಸಂಸ್ಕೃತವನ್ನು ಓದಿ ಬಂದಿರ್ತೀರಿ. ಹಾಗಾಗಿ ಈ ವಿಷಯ ಗೊತ್ತಿರುತ್ತೆ, ಆದರೂ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅದನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು, ಅ ಇ ಈ ಇವುಗಳನ್ನು ಸ್ವರಗಳು ಅಂತ ಕರಿತೀವಿ. ವ್ಯಂಜನಗಳು ಅಂದರೆ ಕ ಖ ಗ ಇಲ್ಲಿಂದ ಶ ಶ ಸ ಜ್ಞವರೆಗೂ ಅದು ವ್ಯಂಜನ ಅಂತ ಹೇಳಿ ಕರಿತೀವಿ. ಮತ್ತು ಅದನ್ನು ಒಂದು ಡಿವೈಡ್ ಮಾಡ್ಕೊಳ್ತೀವಿ. ವರ್ಗೀಯ ವ್ಯಂಜನಗಳು ಬೇರೆ, ಅವರ್ಗೀಯ ವ್ಯಂಜನಗಳು ಬೇರೆ ಅಂತ. ಕ ಖ ಗ ಘ ಅವು ಎಲ್ಲವೂ ವರ್ಗೀಯ ವ್ಯಂಜನ ಆಗ್ತವೆ. ಯರ ಲ ವ ಶ ಶ ಸ ಹ ಇವೆಲ್ಲವೂ ಕೂಡ ಅವರ್ಗೀಯ ವ್ಯಂಜನ ಆಗ್ತವೆ. ಇವತ್ತು ನಾವು ನೋಡ್ತಾ ಇರುವಂತಹ ಒಂದು ಪಾಠ ಅಂತಂದರೆ ವಿಸರ್ಗ ಸಂಧಿ ಅಂತ. ವಿಸರ್ಗ ಸಂಧಿಗೆ ಬೇಕಾದದ್ದು ಮೊದಲನೇದಾಗಿ ಮೃದು ವ್ಯಂಜನ, ಕರ್ಕಶ ವ್ಯಂಜನ ಅಂತ. ಹಾಗಾದರೆ ವ್ಯಂಜನಗಳು ಅಂದರೆ ಯಾವ್ಯಾವುದು? ಕ ಖ ಗ ಘ ङ ಯರ ಲ ವ ಶ ಶ ಸ ಇವೆಲ್ಲವೂ ವ್ಯಂಜನಗಳಲ್ಲೇ ಬರ್ತದೆ. ಅದರಲ್ಲಿ ಮೃದು ವ್ಯಂಜನ ಅಂದರೆ ಯಾವುದು, ಕರ್ಕಶ ವ್ಯಂಜನ ಅಂದರೆ ಯಾವುದು? ಅದಕ್ಕೆ ಈ ಚಾಪ್ಟರ್ ಗೊತ್ತಾಗುತ್ತೆ. ಕ ಖ ಗ ಘ ङ ಅಂತ ಹೇಳಿ 5 ಅಕ್ಷರಗಳು ಒಂದು ಸಾಲಿನಲ್ಲಿ ಬರ್ತವೆ. ಆದರೆ ಮೊದಲನೇ 2 ಅಕ್ಷರಗಳು ಅಂದರೆ ಒಂದು ಸಾಲಿನಲ್ಲಿ ಬಂದಂತಹ ವ್ಯಂಜನದ ಸಾಲಿನಲ್ಲಿ ಬಂದಂತಹ ಮೊದಲನೇ 2 ಅಕ್ಷರಗಳನ್ನು ಕರ್ಕಶ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಉಳಿದವುಗಳನ್ನು ಮೃದು ವ್ಯಂಜನ ಅಂತ ಹೇಳಿ ಕರಿತೀವಿ. ಚ ಛ ಜ ಝ ನ ಇದು ಕೂಡ ಅದೇ ರೀತಿ ಮೊದಲ 2 ಅಕ್ಷರಗಳನ್ನು ಕರ್ಕಶ ವ್ಯಂಜನ ಅಂತ ಹೇಳಿ ಕರಿತೀವಿ. ಉಳಿದ 3 ಅಕ್ಷರಗಳನ್ನು ಮೃದು ವ್ಯಂಜನ. ಇದು ಎಲ್ಲ ಸಾಲಿನಲ್ಲಿಯೂ ಹಾಗೇನೆ ತದನಾಗಿರ್ಬೋದು, ಬ ಭ ಬ ಭ ಮ ಆಗಿರ್ಬೋದು. ಹಾಗಾದರೆ ಯರ ಲ ವ ಶ ಶ ಸ ಇವುಗಳು ಅವರ್ಗೀಯ ವ್ಯಂಜನಗಳಲ್ಲ. ಅದರಲ್ಲಿ ಮೃದು ಯಾವುದು, ಕರ್ಕಶ ಯಾವುದು ಅಂತಂದರೆ ಇದರಲ್ಲಿ ಸಿಂಪಲ್ ಶ ಶ ಸ ಈ 3 ಮೃದು ವ್ಯಂಜನಗಳು, ಉಳಿದದ್ದೆಲ್ಲವೂ ಇವು 3 ಕರ್ಕಶ ವ್ಯಂಜನಗಳು, ಉಳಿದದ್ದೆಲ್ಲವೂ ಮೃದು ವ್ಯಂಜನಗಳು. ಯರ ಲ ವ ಶ ಶ ಸ ಇವು ಎಲ್ಲವೂ ಕೂಡ ಮೃದು ವ್ಯಂಜನಗಳು. ಇವು 3 ಮಾತ್ರ ಕರ್ಕಶ ವ್ಯಂಜನಗಳು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ವಿಸರ್ಗ ಸಂಧಿ ಅಂತ ಹೇಳಿದರೆ ಸಂಧಿ ಮತ್ತು ಸಮಾಸದ ಬಗ್ಗೆ ನಿಮಗೆ ಪಾಠಗಳಲ್ಲಿ ಗೊತ್ತೇ ಇರ್ತದೆ. ಸಂಧಿ ಅಂದರೆ 2 ಅಕ್ಷರಗಳು ಒಂದು ಅಕ್ಷರ ಆಗುವುದನ್ನು ಸಂಧಿ ಅಂತ ಹೇಳಿ ಕರಿತೇವೆ. ಸಮಾಸ ಅಂದರೆ 2 ಪದಗಳು ಮೀನಿಂಗ್ಫುಲ್ ಆಗಿ ಅಂದರೆ ಅರ್ಥ ಸಾಮ್ಯತೆಯಿಂದ ಅದು ಒಂದೇ ಪದ ಆಗೋದನ್ನು ಸಮಾಸ ಅಂತ ಹೇಳಿ ಕರಿತೀವಿ. ಇಲ್ಲೂ ಕೂಡ ಸಂಧಿಯಲ್ಲೂ ಕೂಡ ಒಂದು ನಿಯಮ ಇದೆ.
ಆ ಅಕ್ಷರಗಳ ಸಾಮ್ಯತೆ ಇರಬೇಕು. ಇದ್ದಾಗ ಮಾತ್ರ ಯಾವ್ಯಾವುದೋ ಅಕ್ಷರಕ್ಕೆ ಸಂಧಿ ಆಗೋದಿಲ್ಲ. ಆ ಅಕ್ಷರಗಳ ಸಾಮ್ಯತೆ ಮತ್ತು ಈ ಎಲ್ಲ ರೂಲ್ಸ್ಗಳು ಅಪ್ಲೈ ಆದಾಗ ಮಾತ್ರ ಸಂಧಿಯ ಕಾರ್ಯ ಆಗುವಂಥದ್ದು. ಹಾಗಾಗಿ ಇಲ್ಲಿ ವಿಸರ್ಗ ಸಂಧಿ ಅಂದ್ರೆ ಏನು? ನಿಸರ್ಗಕ್ಕೆ ಬರುವಂತಹ ಸಂಧಿ. ಇದು ಕಾಮನ್ ಆಗಿ ಇಲ್ಲಿ ಆದೇಶ ಸಂಧಿ ಮತ್ತು ಆಗಮ ಸಂಧಿಗಳು ಇರ್ತವೆ. ಆದೇಶ ಅಂದ್ರೇನು? ನೀವು ಇಬ್ಬರು ಬೆಂಚ್ನಲ್ಲಿ ಕೂತಿರ್ತೀರಿ, ಇನ್ನೊಬ್ಬ ಬಂದು ಯಾರನ್ನಾದರೂ ಒಬ್ಬನ್ನ ಎಬ್ಬಿಸಿ ಅವನು ಕೂತ್ಕೊಂಡ ಅಂದರೆ ಅದನ್ನು ಆದೇಶ ಅಂದರೆ. ಹಾಗಾದರೆ ಒಂದರ ಮೇಲೆ ಅವು ಎರಡನ್ನು ಓಡಿಸಿ ತಾನು ಬಂದು ಕೂತ್ಕೊಳ್ತು ಅಂತಾದರೆ, ಎರಡು ಅಕ್ಷರಗಳನ್ನು ಓಡಿಸಿ ತಾನೇ ಬಂದು ಕೂತ್ಕೊಳ್ತು ಅಂತಾದರೆ ಅದನ್ನು ಆದೇಶ ಅಂತ ಕರಿತೀವಿ. ಆಗಮ ಅಂದ್ರೇನು? ಎರಡು ಅಕ್ಷರಗಳು ಇರ್ತವೆ, ಅದರಲ್ಲಿ ತಾನೂ ಒಬ್ಬನಾಗಿ ಬಂದು ಇನ್ನೊಂದು ಅಕ್ಷರ ಅದರ ಜೊತೆಗೆ ಜಾಯಿನ್ ಆದರೆ ಅದನ್ನು ಆಗಮ ಅಂತ ಹೇಳಿ ಕರಿತೀವಿ. ಆಮೇಲೆ ಇನ್ನೊಂದು ಲೋಪ ಸಂಧಿ, ಲೋಪ ಆಗೋದು. ಏನಿದೆ ಲೋಪ? ಇದನ್ನು ಇಂಗ್ಲೀಷ್ನಲ್ಲಿ ಸೈಲೆನ್ಸ್ ಅಂತಲೂ ಕರಿತೀವಿ ಕೆಲವು ಸರಿ. ಆದರೆ ಅದರಲ್ಲಿ ಅಕ್ಷರ ಸೈಲೆಂಟ್ ಆಗಲ್ಲ, ಈ ಅಕ್ಷರಗಳೇ ಕಾಣದೇ ಇರೋದು, ಮಾಯವಾಗುವುದನ್ನು ಲೋಪ ಅಂತ ಹೇಳಿ ಕರಿತೀವಿ. ಈ ಇಷ್ಟು ಸಂಧಿಗಳಲ್ಲಿ ಆಗುವಂಥದ್ದು. ಕಾಮನ್ ಆಗಿ ವಿಸರ್ಗ ಸಂಧಿ ಅಂತಂದರೆ ಸಕಾರಾದೇಶ, ರೇಖಾದೇಶ, ಉಕಾರಾದೇಶ ಮತ್ತು ಲೋಪ, ಈ 4 ವಿಸರ್ಗ ಸಂಧಿಯಲ್ಲಿ ಬರುವಂಥದ್ದು. ವಿಸರ್ಗ ಸಂಧಿ ಅಂದರೆ ನೀವು ಮೊದಲೇ ಹೇಳಿದ ಹಾಗೆ ವಿಸರ್ಗಕ್ಕೇನೆ ಸಂಧಿ ಕಾರ್ಯ ಆಗುವಂಥದ್ದು. ಉದಾಹರಣೆಗೆ ಇಲ್ಲಿ ನೋಡ್ತಾ ಇದ್ದೀವಿ, ಬಾಲಃ ಪ್ಲಸ್ ತತ್ರ, ಬಾಲಸ್ತತ್ರ ಅಂತ ಹೇಳಿ ರೂಪ ಆಗಿತ್ತು. ಬಾಲಃ ಪ್ಲಸ್ ತತ್ರ ಅಂತಿದ್ದಾಗ ಇಲ್ಲೇನಾಗಿದೆ? ಅಕಾರದ ಪದದಲ್ಲಿ ವಿಸರ್ಗ ಇದೆ, ಅದರ ಪಕ್ಕದಲ್ಲಿ ಒಂದು ಕರ್ಕಶ ವ್ಯಂಜನ ಇದೆ, ಅದರ ಜೊತೆಗೆ ಇದ್ದಾಗ ಇದೇನಾಗುತ್ತೆ? ಈ ವಿಸರ್ಗಕ್ಕೆ ಸಕಾರವು ಆದೇಶವಾಗಿ ಬರುತ್ತೆ. ಇದು ಉದಾಹರಣೆ ಕೊಡ್ತಾ ಇದ್ದೀನಿ. ಅಂದರೆ ವಿಸರ್ಗ ಸಂಧಿಯಲ್ಲಿ ವಿಸರ್ಗಕ್ಕೆ ಬರುವಂತಹ ಆದೇಶಗಳು. ಈ ವಿಸರ್ಗಕ್ಕೆ ಕೆಲವು ಸರ್ತಿ ಸಕಾರ ಬರ್ತದೆ, ಕೆಲವು ಅಕ್ಷರಗಳ ಜೊತೆಗಿದ್ದಾಗ ರೇಫ ಅಂದರೆ ರಕಾರ ಬರ್ತದೆ, ಕೆಲವು ಸರ್ತಿ ಉಕಾರ ಬರ್ತದೆ, ಕೆಲವು ಸರ್ತಿ ಲೋಪನೆ ಆಗಿ ಹೋಗಿ ಬಿಡ್ತದೆ. ಇದಿಷ್ಟು ವಿಸರ್ಗ ಸಂಧಿಯ ನಿಯಮಗಳು ಅಥವಾ ಈ 4 ವಿಭಾಗಗಳು. ಇದರಲ್ಲಿ ರೇಫಾದೇಶ ಅಂದ್ರೇನು? ರೇಫವು ಆದೇಶವಾಗಿ ಬರುವಂಥದ್ದು. ಮುನಿಹಿ ಪ್ಲಸ್ ಇತಿ ಅಂತ ಇದೆ, ಇಲ್ಲಿ ವಿಸರ್ಗಕ್ಕೆ ರಕಾರ ಆದೇಶವಾಗಿ ಬಂದು ಮುನಿ ರೀತಿ ಅಂತ ಹೇಳಿ ರೂಪ ಆಯಿತು. ಆಮೇಲೆ ಉಕಾರ ಆದೇಶ ಇದೆ, ರಾಮಃ ಪ್ಲಸ್ ಅಪಿ ಅಂತಿದ್ದಾಗ ಇಲ್ಲಿ ವಿಸರ್ಗಕ್ಕೆ ಉಕಾರ ಆದೇಶವಾಗಿ ಬಂದು ರಾಮ ಪ್ಲಸ್ ಉ ಆಮೇಲೆ ಅಪಿ ಅಂತ ಉಳಿತದೆ. ಅದಾದ್ಮೇಲೆ ನಿಮ್ಗೆ ಗೊತ್ತಾಯಿದೆ ಯಾವ ಸಂಧಿ ಆಗುತ್ತೆ? ಅ ಮತ್ತು ಊಗಳಿದ್ದಾಗ ಗುಣ ಸಂಧಿಯಾಗಿ ರಾಮೋಪಿ ಅಂತ ಹೇಳಿ ಈ ರಾಮೋಪಿ ಅನ್ನೋದು ಆಗಿರುವಂಥದ್ದು. ಹಾಗಾದರೆ ಉಕಾರ ಆದೇಶ ಸಂಧಿ ಆದಮೇಲೆ ಖಂಡಿತವಾಗಿಯೂ ಗುಣ ಮತ್ತು ಪೂರ್ವರೂಪ ಈ 2 ಸಂಧಿಗಳು ಬರ್ತದೆ. ಕೆಲವು ಕಡೆ ಪೂರ್ವರೂಪ ಬರದೇ ಇರುವ ಪ್ರಸಂಗಗಳು ಇದರಲ್ಲಿ ಇದೆ. ಇನ್ನು ಲೋಪಕ್ಕೆ ಬಂದರೆ ಬಾಲಃ ಪ್ಲಸ್ ಅತ್ರ, ಬಾಲ ಅತ್ರ ಅಂತ, ಬಾಲಃ ಅಂತ ಇದೆ. ಇದರಲ್ಲಿ ವಿಸರ್ಗ ಇದೆ, ಈ ಪದದಲ್ಲಿ ಅಕಾರ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ ಲೋಪ ಅಂತ ಹೇಳಿ ಹೇಳಿದ್ರು. ಹಾಗಾಗಿ ಈ ಬಾಲಾಹ ಅತ್ರ ಎನ್ನುವಲ್ಲಿ ವಿಸರ್ಗ ಲೋಪ ಆದರೆ ಅಂದರೆ ಕಾಣೆ ಆದರೆ ಅಥವಾ ಮಾಯವಾದರೆ ಬಾಲ ಅತ್ರ ಇಷ್ಟೇ ರೂಪ ಉಳಿತದೆ. ಇದರಲ್ಲಿ ರೂಲ್ಸ್ಗಳನ್ನು ಇನ್ನು ನೋಡೋಣ. ಸಕಾರ ಆದೇಶದಲ್ಲಿ ಕ ಖ ಪ ಫ ಏತಾನ್ ವರ್ಜಯಿತ್ವ ಕರ್ಕಶ ವ್ಯಂಜನೆ ಪರೆ ವಿಸರ್ಗಸ್ಯ ಸಕಾರಾದೇಶ ಭವತಿ. ಹಾಗಾದರೆ ಕ ಖ ಪ ಫ ಇವುಗಳು ಕೂಡ ಕರ್ಕಶ ವ್ಯಂಜನಗಳು. ಆದರೆ ಈ 4 ಬಿಟ್ಟು ಉಳಿದ ಕರ್ಕಶ ವ್ಯಂಜನಗಳ ಪರದಲ್ಲಿ ವಿಸರ್ಗ ಇದ್ದು ಅಂತಾದರೆ ಅದಕ್ಕೆ ಸಕಾರ ಆದೇಶವಾಗಿ ಬರ್ತದೆ. ಹಾಗಾದರೆ ಉದಾಹರಣೆಗೆ ಏನು ತಗೊಂಡ್ರಿ? ಬಾಲಃ ತತ್ರ ಅಂತ ಹೇಳಿ ತಗೊಂಡಾಗ ಇಲ್ಲಿ ಏನಾಯಿತು? ಇದು ಕರ್ಕಶ ವ್ಯಂಜನ ಹೌದು. ಇಲ್ಲಿ ಬಾಲಃ ತತ್ರ ಎನ್ನುವಾಗ ಕರ್ಕಶ ವ್ಯಂಜನದ ಪರದಲ್ಲಿ ವಿಸರ್ಗ ಬಂತು. ಹಾಗಾಗಿ ಇದು ಎಲ್ಲವೂ ಏನಾಗುತ್ತೆ? ಬಾಲಃ ತತ್ರ ಬಾಲಸ್ತತ್ರ ಸಕಾರ ಆದೇಶವಾಗಿ ಬಂದು ಬಾಲಸ್ತತ್ರ ಎನ್ನುವಂತಹ ರೂಪ ಅನ್ನೋದು ಆಗಿರುವಂಥದ್ದು. ಇನ್ನೂ ಒಂದು ಉದಾಹರಣೆಯನ್ನು ನೋಡೋದಾದರೆ ತತಃ ಶೇತೆ. ಏನಿದು? ತತಃ
ಶೇತೆ. ಈ ಉದಾಹರಣೆ ನಿಮಗೆ ಸಂಪೂರ್ಣವಾಗಿ ಸರಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಿ ತತಃ ಎನ್ನುವಂಥದ್ರಲ್ಲಿ ರೂಲ್ಸ್ ಏನು ಬಂತು? ಕ ಖ ಪ ಫ ಇವುಗಳನ್ನು ಬಿಟ್ಟು ಉಳಿದ ಯಾವುದೇ ಕರ್ಕಶ ವ್ಯಂಜನಗಳು ಪರದಲ್ಲಿದ್ದಾಗ ವಿಸರ್ಗಕ್ಕೆ ಸಕಾರ ಆದೇಶವಾಗಿ ಬರುತ್ತದೆ ಅಂತ ಆಯಿತು. ಹಾಗಾದರೆ ಇಲ್ಲಿ ಗ ಇಲ್ಲ, ಕ ಇಲ್ಲ, ಪ ಇಲ್ಲ, ಪ ಇಲ್ಲ. ಹಾಗಾದರೆ ತಕಾರ ಇದೆ, ಆದರೆ ಇದು ಕರ್ಕಶ ವ್ಯಂಜನ. ಯಾಕೆ? ಮೊದಲ ಎರಡನೇ ಸಾಲಿನ ಎರಡು ಅಕ್ಷರಗಳಲ್ಲಿ ಬಂದಿರೋದು ತ ಥ. ಹಾಗಾದರೆ ಕ ಇದೆ, ಅದರ ಪರದಲ್ಲಿ ವಿಸರ್ಗ ಇದೆ. ಅದಾದ ನಂತರ ಯಾವ ಅಕ್ಷರ ಇರಬೇಕು ಇರಬಾರ್ದು ಅನ್ನುವಂಥ ಇಲ್ಲಿ ಯಾವುದೇ ನಿಯಮ ಇಲ್ಲ. ಅದರಿಂದ ಶೇತೆ ಅಂತೇಳಿ ಈ ವಿಸರ್ಗಕ್ಕೆ ಆದೇಶವಾಗಿ ಸಕಾರ ಬಂದು ತತಃ ಶೇತೆ, ತತಃ ಪ್ಲಸ್ ಸ್ ಪ್ಲಸ್ ಶೇತೆ ಅಂತ ರೂಪ ಆಗುತ್ತೆ. ಅದಾದ ನಂತರ ತತಶೇತೆ ಎನ್ನುವಂತಹ ರೂಪ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ರೇಫಾದೇಶಕ್ಕೆ ಉದಾಹರಣೆ ಆದರೆ ಅ ಆ ಇತ್ಯೇತೌ ವರ್ಜಯಿತ್ವಾ ಇತರ ಸ್ವರಾತ್ ಪರಸ್ಯ ವಿಸರ್ಗಸ್ಯ ಪರೆ ಮೃದು ವ್ಯಂಜನೆ ಚ ಪರೆ ರೇಫಾದೇಶಃ ಭವತಿ. ಹಾಗಾದರೆ ಅ ಆ ಇವು ಎರಡನ್ನೂ ಬಿಟ್ಟು ಸ್ವರಗಳಲ್ಲಿ ಅ ಆ ಇವೆರಡನ್ನು ಬಿಟ್ಟು ಉಳಿದ ಸ್ವರಗಳ ಪರದಲ್ಲಿ ವಿಸರ್ಗವು ಇದ್ದಾಗ, ಅದರ ಪರದಲ್ಲಿ ಸ್ವರ ಮತ್ತು ಮೃದು ವ್ಯಂಜನಗಳ ಇದ್ದಾಗ ರೇಖಾದೇಶ ಬರ್ತದೆ. ಇಲ್ಲಿ ಏನಾಯಿತು? ಮೊದಲು ಆ ಬಿಟ್ಟು ಉಳಿದ ಸ್ವರಗಳು ಇರಬಹುದು, ಆನಂತರ ವಿಸರ್ಗದ ಪಕ್ಕದಲ್ಲಿಯೂ ಕೂಡ ಸ್ವರ ಮೃದು ವ್ಯಂಜನ ಎರಡೂ ಇರಬಹುದು. ಹಾಗಿದ್ದಾಗ ಮಾತ್ರ ರೇಖಾ ಅನ್ನೋದು ಆದೇಶವಾಗಿ ಬರ್ತದೆ. ಹಾಗಾದರೆ ನಿಯಮ ಮುನಿಹಿ ಇತಿ ಅಂತ ಹೇಳಿ ತಗೊಂಡು ಇಲ್ಲಿ ಅ ಆ ಬಿಟ್ಟು ಸ್ವರ ಇದೆ. ಯಾಕೆ? ನ ಪ್ಲಸ್ ಇ ಮುನಿಹಿ, ಅಲ್ಲಿ ಇಕಾರ ಇರೋದ್ರಿಂದ ಅ ಆ ಬಿಟ್ಟು ಸ್ವರ ಇದೆ, ಅದರ ಪರದಲ್ಲಿ ವಿಸರ್ಗ ಇದೆ, ಆನಂತರ ಪರದಲ್ಲಿ ಸ್ವರ ಅಥವಾ ಮೃದುವ್ಯಂಜನ ಅಂತ ಹೇಳಿ ಹೇಳಿದ್ದಾರೆ. ಹಾಗಾಗಿ ಈ ಇಕಾರನೇ ಇರೋದರಿಂದ ಈ ವಿಸರ್ಗಕ್ಕೆ ರಕಾರ ಆದೇಶವಾಗಿ ಬಂದರೆ ಇದು ಮುನಿ ರೀತಿ ಅಂತ ಹೇಳಿ ರೂಪ ಆಗುವಂಥದ್ದು. ಇನ್ನೊಂದು ಉದಾಹರಣೆ ಅಂದರೆ ಧೇನು ಗಚ್ಚತಿ. ಇದು ಯಾಕೆ ಉದಾಹರಣೆಯಾಗಿ ಬರುತ್ತೆ ಅಂದರೆ ಧೇನು ಅನ್ನಲ್ಲಿ ಅ ಆ ಬಿಟ್ಟು ಉಳಿದ ಸ್ವರಗಳು ಅಂದರೆ ಉಕಾರ ಅದು ಇದೆ. ಧೇನು ಅನ್ನಲ್ಲಿ ಉ ಪ್ಲಸ್ ವಿಸರ್ಗ ಇದೆ. ಅದಾದ ನಂತರ ಮೃದು ವ್ಯಂಜನ ಇದೆ. ಮೃದು ವ್ಯಂಜನೆ ಪರೆ ಅಂತ ಹೇಳಿರೋದ್ರಿಂದ ಮೃದು ವ್ಯಂಜನ ಪರದಲ್ಲಿ ಇರೋದ್ರಿಂದ ಧೇನುರ್ಗಚ್ಚತಿ ಅಂತ ಹೇಳಿ ರೂಪ ಆಗುವಂಥದ್ದು. ಹಾಗಾಗಿ ಇದರಲ್ಲಿ ಎರಡೇ ರೂಲ್ಸ್ ಇದ್ದಿದ್ದು ಸ್ವರ ಮತ್ತು ಮೃದು ವ್ಯಂಜನ, ಅದು ಎರಡು ಕಂಪ್ಲೀಟ್ ಆಯಿತು. ಆನಂತರ ಲೋಪಕ್ಕೆ ಬರೋದಾದರೆ ಇದರಲ್ಲಿ ಹೇಳ್ತಾರೆ ಆಕಾರಾತ್ ಪರಸ್ಯ ವಿಸರ್ಗಸ್ಯ ಸ್ವರೆ ಮೃದು ವ್ಯಂಜನೆ ಚ ಪರೆ ಲೋಪಃ ಭವತಿ. ಹಾಗಾದರೆ ಇದರಲ್ಲಿ ಈ ನಿಯಮಗಳಲ್ಲಿ ಏನು ಹೇಳಿದರು? ಆಕಾರದ ಪರದಲ್ಲಿ ಆಕಾರ ಅಲ್ಲ, ಆಕಾರದ ಪರದಲ್ಲಿ ವಿಸರ್ಗದ ಇರಬೇಕು. ವಿಸರ್ಗದ ಪರದಲ್ಲಿ ವಿಸರ್ಗದ ಪಕ್ಕದಲ್ಲಿ ಸ್ವರ ಅಥವಾ ಮೃದು ವ್ಯಂಜನ ಇದ್ದಾಗ ಲೋಪ ಆಗತ್ತೆ. ಹಾಗಾದರೆ ಆಕಾರ ಅಕಾರ ಅಲ್ಲ, ಆಕಾರ ಇದೆ, ಆಕಾರದ ಪರದಲ್ಲಿ ವಿಸರ್ಗ ಇದೆ, ಅದಾದ ನಂತರ ಅಕಾರನೇ ಇದೆ, ಸ್ವರ ಅಥವಾ ಮೃದು ವ್ಯಂಜನ ಅಂತ ಹೇಳಿರೋದಿಲ್ಲ, ಸ್ವರ ಇದೆ, ಅಕಾರನೇ ಇದೆ. ಹಾಗಾದರೆ ಈ ವಿಸರ್ಗವು ಲೋಪ ಆಗ್ತದೆ. ಹಾಗಾದರೆ ಇಲ್ಲೇನಾಯಿತು? ಆಕಾರದ ಪರದಲ್ಲಿ ಇರುವಂತಹ ಯಾವುದೇ ವಿಸರ್ಗಕ್ಕೆ ಏನು ಬರ್ತಾ ಇದೆ? ಲೋಪ ಅನ್ನೋದು. ಲೋಪ ಅಂದ್ರೇನು? ಮಾಯವಾಗಿ ಬಿಡೋದು. ಬಾಲಾಹ ಅತ್ರ, ಬಾಲ ಅತ್ರ, ಇಷ್ಟೇ ರೂಪ ಉಳಿತದೆ. ಈ ವಿಸರ್ಗವನ್ನು ತೆಗೆದುಹಾಕಿ ಬಿಡುವಂಥದ್ದು. ಹಾಗಾದರೆ ಈ ಲೋಪ ಪ್ರಕ್ರಿಯೆ ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಇದರಲ್ಲಿ ಇನ್ನೂ ಒಂದಿದೆ. ಅಕಾರದ ಪರದಲ್ಲಿದ್ದರೆ ಅಕಸ್ಮಾತ್ ಇದು ಆಕಾರ ಅಲ್ಲ, ಅಕಾರದ ಪರದಲ್ಲಿ ವಿಸರ್ಗ ಇದ್ದು ಏನು ಮಾಡಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ಅಕಾರದ ಇಲ್ಲಿ ಅಕಾರ ಇದ್ದರೂ ಕೂಡ ಲೋಪ ಆಗ್ತದೆ. ಆದರೆ ಈ ಪರದಲ್ಲಿ ಅಂದರೆ ವಿಸರ್ಗದ ಪಕ್ಕದಲ್ಲಿ ಅಕಾರ ಇರಬಾರದು. ಇಲ್ಲಿ ಬೇರೆ ಯಾವುದಾದ್ರೂ ಸ್ವರಗಳು ಇರ್ಬೋದು, ಮೃದು ವ್ಯಂಜನೂ ಇರ್ಬೋದು. ಆದರೆ ಇಲ್ಲಿ ಅಕಾರ ಇತ್ತು ಅಂತಾದರೆ ಈ ಪರದಲ್ಲಿ ಅಕಾರ ಇರಬಾರದು. ಅಕಾರವನ್ನು ಬಿಟ್ಟು ಉಳಿದ ಸ್ವರಗಳು ಮೃದು ವ್ಯಂಜನಗಳು ಇದ್ದಾಗ ಮಾತ್ರ ಇಲ್ಲೇನಾಗ್ತದೆ? ರೂಪ ಅನ್ನೋದು ಲೋಪ ಅನ್ನೋದು ಆಗ್ತದೆ. ಹಾಗಾಗಿ ಉದಾಹರಣೆ ಏನಂತಂದರೆ ರಾಮ ಆಗಚ್ಚತಿ ಅನ್ನುವಂತಹ ಒಂದು ರೂಪವನ್ನು ಕೊಟ್ಟರು. ಅದರಲ್ಲಿ ರಾಮ ಅಂದರೆ ಮಕಾರದ ಪರದಲ್ಲಿ ಅಕಾರ ಇದೆ, ಅದರ ಪರದಲ್ಲಿ ವಿಸರ್ಗ ಇದೆ.
ಅದಾದ ನಂತರ ಆಗಚ್ಚತಿ ಎನ್ನುವಂತಹ ರೂಪ ಇರೋದ್ರಿಂದ ಆಕಾರ ಇರೋದ್ರಿಂದ ಅಕಾರ ಇರಬಾರದು ಅಂತ ಹೇಳಿದ್ವಿ. ಹಾಗಾಗಿ ಆಕಾರ ಇರೋದ್ರಿಂದ ಇಲ್ಲಿ ಲೋಪ ಅನ್ನೋದು ಸಂಧಿ ಕಾರ್ಯ ಆಗುತ್ತೆ. ಇನ್ನು ಉಕಾರಾದೇಶ ಕೊನೆಯದಾಗಿ ಈ ಉಕಾರಾದೇಶ ಸಂಧಿಯಲ್ಲಿ ಅಕಾರಾತ್ ಪರಸ್ಯ ವಿಸರ್ಗಸ್ಯ ಅಕಾರೆ ಮೃದು ವ್ಯಂಜನೆ ಚ ಪರೆ ಉಕಾರ ಭವತಿ. ಹಾಗಾದರೆ ಅಕಾರದ ಪರದಲ್ಲಿ ವಿಸರ್ಗ ಇರಬೇಕು, ವಿಸರ್ಗದ ಪರದಲ್ಲಿ ಅಕಾರ ಅಥವಾ ಮೃದು ವ್ಯಂಜನ ಉಕಾರ ಇದ್ದಾಗ ಅದು ಉಕಾರವಾಗಿ ಇರ್ತದೆ. ಹಾಗಾದರೆ ಏನಾಯಿತು, ರಾಮ ಪ್ಲಸ್ ಅಪಿ ಅಂತ ಹೇಳಿ ರೂಪವನ್ನು ತೆಗೆದುಕೊಂಡಾಗ ರಾಮ ನಲ್ಲಿ ಅಕಾರದ ಪರದಲ್ಲಿ ವಿಸರ್ಗ ಇರಬೇಕು, ಆಕಾರ ಅಲ್ಲ, ಅಕಾರವೇ ಇರಬೇಕು. ಯಾವುದಾದ್ರೂ ಸ್ವರ ಅಂತಲೂ ಹೇಳಿಲ್ಲ, ಅಕಾರವನ್ನೇ ಹೇಳಿದ್ದಾರೆ. ಹಾಗಾಗಿ ಅಕಾರದ ಪರದಲ್ಲಿ ವಿಸರ್ಗ ಇರಬೇಕು. ಅದಾದ ನಂತರ ಅಪಿ ಎನ್ನುವಂಥದ್ದು ಏನಿದೆ ಅದರಲ್ಲಿ ಅಕಾರವೇ ಇರಬೇಕು ಅಥವಾ ಮೃದು ವ್ಯಂಜನಗಳು ಯಾವುದಾದ್ರೂ ಇದ್ರೂ ನಡೆಯುತ್ತೆ, ಅದು ನಿಯಮ ಇದೆ. ಹಾಗಾಗಿ ಅಕಾರದ ಪರದಲ್ಲಿ ವಿಸರ್ಗ, ಅದಾದ ನಂತರ ಅಕಾರವೇ ಇದೆ. ಹಾಗಾಗಿ ಇಲ್ಲೇನಾಯಿತು, ವಿಸರ್ಗಕ್ಕೆ ಉಕಾರವನ್ನು ರಾಮ ಪ್ಲಸ್ ಉ ಅಪಿ ಅಂತ ಹೇಳಿ ಆಯಿತು. ಹಾಗಾದರೆ ಇಲ್ಲಿ ಅಕಾರದ ಪರದಲ್ಲಿ ಉಕಾರ ಇರೋದ್ರಿಂದ ಗುಣ ಬರುತ್ತೆ, ರಾಮೋಪಿ ಅಂತ ಹೇಳಿ ರೂಪ ಆಯಿತು. ಅದಾದ ಮೇಲೂ ಅಕಾರ ಪರದಲ್ಲಿ ಇರೋದ್ರಿಂದ ಇಲ್ಲಿ ಮಾತ್ರ ಪೂರ್ವ ರೂಪ ಸಂಧಿಯಾಗಿ ರಾಮೋಪಿ ಅಂತ ಹೇಳಿ ರೂಪ ಆಗುವಂಥದ್ದು. ಹಾಗಾಗಿ ಪೂರ್ತಿಯಾಗಿ ಈ ರೀತಿ ರಾಮೋ ಅವಗ್ರಹ ಅಪಿ ಅಂತ ಹೇಳಿ ಈ ರೀತಿ ರೂಪವನ್ನು ಬರಿಬೇಕು. ಈ ಅವಗ್ರಹ ಚಿಹ್ನೆಯನ್ನು ಯಾಕೆ ಹಾಕ್ತೇವೆ ಅಂತ ಗೊತ್ತಿದೆಯಲ್ಲ, ಎಸ್ ಮಾರ್ಕ್ ಅವಗ್ರಹ ಚಿಹ್ನೆ. ಇದನ್ನ ನಾವು ಪೂರ್ವರೂಪ ಸಂಧಿ ಮಾಡಿದಾಗ ಯಾವಾಗ ಹಾಕ್ತಾರೆ. ಹಾಗಾಗಿ ಈ ಪೂರ್ವರೂಪ ಸಂಧಿಯ ದ್ಯೋತಕ ಇದರ ಸಿಗ್ನೇಚರ್ ಆಗಲಿಕ್ಕೆ ಎಸ್ ಬೇಕೇ ಬೇಕು, ಅದು ನಮಗೆ ಗುರುತು ಸಿಗಲಿಕ್ಕೆ ಎಸ್ ಬೇಕೇ ಬೇಕು. ಹಾಗಾಗಿ ಅದನ್ನು ಅವಗ್ರಹ ಚಿಹ್ನೆ ಅಂತ ಹೇಳಿ ಕರಿತೀವಿ. ಇದು ಪೂರ್ವರೂಪ ಸಂಧಿ ಆಗಿರುವಂಥದ್ದು. ಹಾಗಾದರೆ ಇನ್ನೂ ಒಂದು ಉದಾಹರಣೆ, ಛಾತ್ರ ಧಾವತಿ. ಛಾತ್ರ ಧಾವತಿ ಎನ್ನಲ್ಲಿ ಛಾತ್ರ ಪ್ಲಸ್ ಧಾವತಿ ಇಲ್ಲ ಆಗಬೇಕಾದ್ರೆ ಅಕಾರದ ಪರದಲ್ಲಿ ವಿಸರ್ಗ ಇದೆ, ಅದಾದ ನಂತರ ಮೃದು ವ್ಯಂಜನ ಇದೆ. ತ ದ ಧ ಇರೋದ್ರಿಂದ ಇದು ವರ್ಗದ 4ನೇ ಅಕ್ಷರ ಆಗಿರೋದ್ರಿಂದ ಇದು ಮೃದು ವ್ಯಂಜನ ಆಗ್ತದೆ. ಇಲ್ಲಿಗೆ ಬರಬೇಕು, ವರ್ಗದ ಮೊದಲ 2 ಅಕ್ಷರಗಳು ಕರ್ಕಶ ವ್ಯಂಜನಗಳು, ಆನಂತರದ 3 ಅಕ್ಷರಗಳು ಮೃದು ವ್ಯಂಜನ. ಹಾಗಾದರೆ ಇಲ್ಲಿ ಉಕಾರಾದೇಶ ಬರುವಂತಹ ನಿಯಮಗಳು ಇದರಲ್ಲಿ ಇದೆ. ಅಕಾರದ ಪರದಲ್ಲಿ ವಿಸರ್ಗ ಇದೆ, ಅದಾದ ನಂತರ ಮೃದು ವ್ಯಂಜನ ಇರೋದ್ರಿಂದ ಧಾವತಿ ಅನ್ನುವಂತಹ ರೂಪ ಇರೋದ್ರಿಂದ ಛಾತ್ರ ಧಾವತಿ, ಛಾತ್ರೋ ಧಾವತಿ ಅಂತ ಹೇಳಿ ರೂಪ ಅನ್ನೋದು ಆಗ್ತದೆ. ಛಾತ್ರೋ ಧಾವತಿ ಯಾಕಾಗ್ತದೆ, ಛಾತ್ರ ಧಾವತಿ ಅಂತಿದ್ದಾಗ ಛಾತ್ರ ಪ್ಲಸ್ ಉಕಾರ ಆದೇಶವಾಗಿ ಬಂತು. ಹೆಸರೇ ಹೇಳುವಂತೆ ಉಕಾರವು ಆದೇಶವಾಗಿ ವಿಸರ್ಗಕ್ಕೆ ಬಂತು. ಛಾತ್ರ ಪ್ಲಸ್ ಉ ಪ್ಲಸ್ ಧಾವತಿ ಅಂತ ಹೇಳಿದಾಗ ಛಾತ್ರ ಉ ಅಂತಿರೋದ್ರಿಂದ ಇಲ್ಲಿ ಗುಣಸಂಧಿಯಾಗಿ ಛಾತ್ರೋ ಧಾವತಿ ಅಂತ ಹೇಳಿ ರೂಪ ಆಗುತ್ತೆ. ಇಷ್ಟು ಈ ವಿಸರ್ಗ ಸಂಧಿಯ ಸ್ವರೂಪ. ಈ ವಿಸರ್ಗ ಸಂಧಿಯಲ್ಲಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 4 ಪ್ರಮುಖವಾದಂತಹ ಸಂಧಿಗಳನ್ನು ನೋಡಿದ್ವಿ. ಸಕಾರಾದೇಶ, ಲೋಪ, ರೇಖಾದೇಶ, ಉಕಾರಾದೇಶ. ಇದರಲ್ಲಿ ಸಕಾರಾದೇಶ ಅಂದ್ರೇನು, ವಿಸರ್ಗಕ್ಕೆ ಸಕಾರವು ಆದೇಶವಾಗಿ ಬರುವಂಥದ್ದು, ಇದು ವಿಸರ್ಗಕ್ಕೆ ಲೋಪ ಆಗುವಂಥದ್ದು. ವಿಸರ್ಗಕ್ಕೆ ರೇಖ ಅಂದರೆ ರಕಾರವು ಆದೇಶವಾಗಿ ಬರುವಂಥದ್ದು, ಈ ಉಕಾರಕ್ಕೆ ಆದೇಶವಾಗಿ ಬರುವಂಥದ್ದು. ವಿಸರ್ಗಕ್ಕೆ ಉಕಾರವು ಆದೇಶವಾಗಿ ಬರುವಂಥದ್ದು. ಹಾಗಾದರೆ ಇವೆಲ್ಲವೂ ಕೂಡ ಆದೇಶ ಸಂಧಿಯಲ್ಲಿಯೇ ಬರ್ತದೆ. ಆದೇಶ, ಆಗಮ ಮತ್ತು ಲೋಪ, ಈ 3ರಲ್ಲಿ ಈ 3 ಕೂಡ ಆದೇಶದಲ್ಲಿ ಬರ್ತದೆ. ಇದು ಲೋಪ ಸಂಧಿಯಲ್ಲಿ ಬರುವಂಥದ್ದು. ಹಾಗಾದರೆ ವಿಸರ್ಗ ಸಂಧಿಯಲ್ಲಿ ಪ್ರಮುಖವಾಗಿ 4 ಇದೆ ಅಂತ ಹೇಳಿ ತಿಳ್ಕೊಂಡಾಗ